ಕಣ್ಮಣಿ ವಿದ್ಯಾ ಹತ್ರ ಅಟ್ಟಿಯವ್ರು ಯಾರೂ ಇಲ್ಲದೆ ನಾನು ಮದುವೆ ಆಗ್ತೀನಿ ಅನ್ನೋ ಕೊರಗಿತ್ತು. ಆದರೆ ಈಗ ನೀವು ಬಂದು ಅದನ್ನು ಹೋಗಲಾಡಿಸಿದ್ರಿ. ಅದಕ್ಕೆ ನೀವೇ ಮುಂದೆ ನಿಂತ್ಕೊಂಡು ನಮ್ಮಿಬ್ಬರು ಮದುವೆ ಮಾಡಿ ಹಾರೈಸಿ ಅಂತ ಹೇಳಿ ಕಣ್ಮಣಿ ವಿದ್ಯಾಗೆ ಹೇಳಿದ್ದಕ್ಕೆ ವಿದ್ಯಾ ಅದು ಹೆಂಗೆ ಅಂದ್ಕೊಂಡೆ ನಾನು ನಿಮ್ಮನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ. ನಿನಗೆ ಕದ್ದು ಮುಚ್ಚಿ ಮದುವೆ ಆಗೋದಕ್ಕೆ ಸಾಮಾನ್ಯ ಅಟ್ಟಿಯವ್ರ ಮಗಳು ಅಂದ್ಕೊಂಡಿದ್ಯಾ ಮಂತ್ರಿ? ನೀನು ಶಿವರಾಮೇಗೌಡನ ಮಗಳು. ಅವ್ರಿಗೆ ಊರಲ್ಲಿ ಒಳ್ಳೆಯ ಹೆಸರಿದೆ. ನೀನೀಗ ಮಾಡಿದ್ರೆ ಅವ್ರ ಹೆಸರಿಗೆ ಕಳಂಕ ಬರುತ್ತೆ. ಅವ್ರಿಗೆ ಎಷ್ಟು ಅವಮಾನ ಆಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಅಂತ ಹೇಳಿ ವಿದ್ಯಾ ಹೇಳಿದ್ದಕ್ಕೆ ಕಣ್ಮಣಿ ಹೇಳ್ತಾಳೆ, ಪ್ರೀತಿ ಮುಂದೆ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ಅತ್ತೆ. ತಾಳಿ ಕಟ್ಟಿದ್ರೆ ಮಾತ್ರ ಬದುಕು. ಅದಕ್ಕೆ ವಿದ್ಯಾ, ನೀನು ಪ್ರೀತಿ ಮಾಡೋರನ್ನ ಮದುವೆ ಆಗ್ತಾ ಇರೋದು ತಪ್ಪಲ್ಲ. ಆದರೆ ನೀನು ಮದುವೆ ಆಗ್ತಿದೆಯಲ್ಲ ಆ ರೀತಿ ತಪ್ಪು. ನಿನಗೆ ಅಂತ ಒಳ್ಳೆ ಕುಟುಂಬ ಇದೆ, ನಿನ್ನ ಜೀವನನ ಬಯಸೋ ಒಳ್ಳೆ ಮನಸ್ಸುಗಳಿದೆ. ಅಂಥವ್ರಿಗೆ ನೋವು ಕೊಟ್ಟು ನೀವು ಹಿಂಗೆ ಮದುವೆ ಆದರೆ ಆ ಭಗವಂತ ಮೆಚ್ತಾನ? ನಾನು ಇದನ್ನು ಒಪ್ಕೊಳ್ಳೋದು ಇಲ್ಲ ಅಂತ ಹೇಳಿ ವಿದ್ಯಾ ಖಡಕ್ಕಾಗಿ ಉತ್ತರ ಕೊಡ್ತಾಳೆ. ನಾನು ನಿಂತ್ಕೊಂಡು ನೀವಿಬ್ಬರು ಮದುವೆ ಮಾಡೋದಕ್ಕೆ ಅವ್ರಿಗೆಲ್ಲರಿಗೂ ಒಪ್ಪಿಸ್ತೀನಿ, ನಡೀರಿ ಇಲ್ಲಿಂದ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದಕ್ಕೆ ಕಣ್ಮಣಿ, ಅವರು ನಮ್ಮನ್ನು ಒಪ್ಕೊಳ್ಳೋದಿಲ್ಲ, ನಮ್ಮಿಬ್ಬರೂ ಸಹ ಒಪ್ಕೊಳ್ಳೋದಿಲ್ಲ. ಆವಾಗಲೇ ನಮಗೆ ವಿಷಯ ಗೊತ್ತಾಗಿ ಕೊಂದಾಕಬೇಕು ಅಂತ ಹೇಳಿ ಎಲ್ಲರೂ ಸಿದ್ಧರಾಗಿರ್ತಾರೆ. ನಾವೇನಾದರೂ ಅಲ್ಲಿಗೆ ಬಂದರೆ ಆಗದು ಮದುವೆ ಅಲ್ಲ ನಮ್ಮ ತಿಥಿ ಅಂತ ಹೇಳಿ ಕಣ್ಮಣಿ ವಿದ್ಯನ್ಗೆ ಹೇಳಿದ್ರೆ, ಮದುವೆನ ನಿಲ್ಲಿಸೋದಕ್ಕೆ ಏನೇನು ಮಾಡಬೇಕು ಎಲ್ಲನೂ ನಾನು ಸಹ ಮಾಡ್ತಾಯಿದ್ದೀನಿ, ನೀನು ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಷ್ಟೇ. ನಾನು ಹಿಂದೆ ನಿಂತು ಎಲ್ಲನೂ ಸಹ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ನಾವು ಅಲ್ಲಿಗೆ ಹೋದರೆ ನಿಮ್ಮ ಪ್ರೀತಿನ ಅರ್ಥ ಮಾಡಿಕೊಂಡು ನಿಮ್ಮಿಬ್ಬರನ್ನ ಮದುವೆ ಮಾಡಿಸ್ತಾರೆ ಅವರೇನೆ ಅಂತ ವಿದ್ಯಾ ಹೇಳಿದ್ದಕ್ಕೆ ಕಣ್ಮಣಿ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ವಿದ್ಯಾ ಹೇಳಿದ್ದಕ್ಕೆ ಕಣ್ಮಣಿ, ನಂಬಿಕೆ ಪ್ರಶ್ನೆ ಅಲ್ಲ ಅದಕ್ಕೆ, ಅವರು ನಮ್ಮಿಬ್ಬರು ಮದುವೆನ ಯಾಕೆ ಒಪ್ಕೊಂತಾರೆ? ಯಾಕೆ ಅಂತ ಹೇಳಿದ್ರೆ, ಆ ಹುಡುಗನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಅವರು ಈಗಾಗಲೇ ಬಂದಿರ್ತಾರೆ. ಆ ಹುಡುಗ ಮಾಡಿರೋ ತಪ್ಪನ್ನ, ಆ ಹುಡುಗ ಒಳ್ಳೆಯವನಲ್ಲ, ನಾನು ನಿನಗೆ ಎಲ್ಲ ಹೇಳ್ತೀನಿ ಹೊರಡಬೇಕಾದ್ರೆ, ಈಗ ಹೊರಡು ಅಂತ ಹೇಳಿ ವಿದ್ಯಾ ಕಣ್ಮಣಿಗೆ ಹೇಳ್ತಾಳೆ. ನೀನು ಮದುವೆ ಮಾಡಿಸ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಹಾರನ ಬಿಚ್ಚಿಟ್ಟು ನನ್ನ ಜೊತೆ ಹೊರಡಿ ಇಲ್ಲಿಂದ ಅಂತ ಹೇಳಿ ಹೊರಡಿಸ್ಬಿಟ್ಟು ಆಟೋ ಹತ್ಕೊಂಡು ವಿದ್ಯಾ 3 ಜನ ಸಹ ದೇವಸ್ಥಾನದಿಂದ ಹೊರಡ್ತಾರೆ. ಇನ್ನು ಗೋವಿಂದ ಇವ್ರನ್ನ ಹುಡಿಕೊಂಡು ದೇವಸ್ಥಾನದ ಹತ್ರ ಬರ್ತಾ ಇರ್ತಾನೆ. ಅವನಿಗೆ ಎಲ್ಲಿಲ್ಲದ ಕೋಪ ಇರುತ್ತೆ. ಅಣ್ಣನಿಗೆ ಅವಮಾನ ಮಾಡಿದವ್ರನ್ನ ನನ್ನ ಜೀವ ಸಹಿತ ಉಳಿಸಲ್ಲ, ಜೈಲ್ಗೆ ಹೋದರೂ ಸರಿನೇ ಅಂತ ಹೇಳಿ ಗೋವಿಂದನೂ ಸಹ ಕೋಪದಲ್ಲೇ ಬರ್ತಾ ಇದ್ದಾನೆ. ಇನ್ನು ಕಣ್ಮಣಿ ಮತ್ತು ವಿದ್ಯಾ ಆಟೋದಲ್ಲಿ ಅವ್ರು ಆ ಕಡೆ ಹೋಗ್ತಿದ್ದಂಗೆ ಗೋವಿಂದ ಕಾರಿಂದ ಇಳಿತಾನೆ. ಅವ್ರು ಎಲ್ಲಿದ್ದಾರೋ ಅವ್ರನ್ನ ಹೊಡೆದು ಹುಡುಕಿ ಎಳ್ಕೊಬನ್ನಿ ಅಂತ ಹೇಳಿ ಹೇಳ್ತಾನೆ. ಅಷ್ಟರಲ್ಲಿ ಫೋಟೋ ತಗೊಂಡನಲ್ಲ, ವಿಡಿಯೋ ಮಾಡಿ ಕಳಿಸಿದ್ನಲ್ಲ, ಅವನು ಸಹ ಓಡಿ ಬರ್ತಾನೆ. ನಾನೇ ನಾನು ಫೋನ್ ಮಾಡಿ ಹೇಳಿದ್ದು ತಿಳಿಸಿದ್ದು ವಿಷಯನ ಅಂತ ಹೇಳಿ ಹೇಳ್ತಾನೆ. ಅವರು ಆಟೋ ಹತ್ಕೊಂಡು ಇಲ್ಲಿಂದ ಹೊರಟೋದ್ರು ಅಂತ ಹೇಳಿ ಸಹ ವಿಷಯನ ತಿಳಿಸ್ತಾನೆ. ಇನ್ನು ಚೌಲ್ಟ್ರಿನಲ್ಲಿ ಮದುವೆ ಹುಡುಗ ಪುರೋಹಿತಂಗೆ ಹೇಳ್ತಾರೆ, ಬೇಗ ಹುಡುಗಿನ ಕರೆಸಿ ತಾಳಿ ಕಟ್ಟಿಸೋದಲ್ವಾ ಅಂತ ಹೇಳಿದ್ದಕ್ಕೆ ಪುರೋಹಿತರು, ನಾನು ಹೇಳಿದ ಮಂತ್ರನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹುಡುಗಿ ಇನ್ನೂ ಬಂದಿಲ್ಲ, ಹುಡುಗಿಗೋಸ್ಕರ ಕಾಯ್ತಾ ಇದ್ದೀವಿ, ಮಾರ್ಚಿಸ್ಟ್ ಹತ್ರನೇ 2 ಸಲ ನಿನ್ನ ಕೈಲಿ ಮಾಡಿಸ್ತಾ ಇರೋದು, ಮಾಡಪ್ಪ ಪೂಜೆನ ಅಂತ ಹೇಳಿ ಹುಡುಗನ ಕೈಲಿ ಪೂಜೆ ಮಾಡಿಸ್ತಾ ಇರ್ತಾನೆ. ಹುಡುಗನಮ್ಮ ಅವ್ರ ಅಮ್ಮನ್ನ ಕರಿತಾನೆ. ಹುಡುಗ ಅವ್ರ ಅಮ್ಮ ಬಂದಾಗ, ಹುಡುಗಿ ಇನ್ನೂ ಬಂದಿಲ್ವಲ್ಲಮ್ಮ, ಬೇಗ ತಾಳಿ ಕಟ್ಸಮ್ಮ ಅಂತ ಹೇಳಿ ಕೇಳ್ತಾನೆ. ಇನ್ನೂ ಅಷ್ಟೊಂದು ಅರ್ಜೆಂಟಾ, ಇರು ಏನಾಗಿದೆ ಅಂತ ಹೇಳಿ ವಿಚಾರಿಸ್ತೀನಿ, ಬೇಗ ಬರೋಕ್ಕೆ ಹೇಳ್ತೀನಿ ಅಂತ ಹೇಳಿ ಹುಡುಗನಮ್ಮ ವಿಚಾರಿಸೋಕ್ಕೆ ಅಂತಲೂ ಸಹ ಹೋಗ್ತಾಳೆ. ಈಶ್ವರಿನ ಕೇಳ್ತಾಳೆ ಹುಡುಗನಮ್ಮ, 5 ನಿಮಿಷ ಅಂತ ಹೇಳ್ತಾ ಇದ್ದೀರಾ, ಆವಾಗಲಿಂದ ಹೇಳ್ತಾನೆ ಇದ್ದೀರಿ, ಏನಾಯಿತು, ಏನು ವಿಷಯ, ಏನಾದರೂ ಇದ್ದರೆ ಹೇಳಿ ಅಂತ ಹೇಳಿ ಹುಡುಗನಮ್ಮ ಕೇಳ್ತಾಳೆ. ಅದಾದಮೇಲೆ ಹುಡುಗನಮ್ಮ ಹುಡುಗನ ಅಪ್ಪನ ಹತ್ರ ಹೋಗಿ ಹೇಳ್ತಾಳೆ, ರೀ ಮದುವೆಗೆ ಹುಡುಗಿನೇ ಇನ್ನೂ ಬಂದಿಲ್ಲ ಅನಿಸುತ್ತೆ, ಹೋಗಿ ಏನಾಯಿತು ಅಂತ ವಿಚಾರಿಸ್ರಿ. ಹುಡುಗನ ಅಪ್ಪ ಅಮ್ಮ ಇಬ್ಬರು ಸಹ ಹೋಗಿ ಶಿವರಾಮೇಗೌಡನ ಹತ್ರ ಕೇಳ್ತಾರೆ, ಏನಾಯಿತು, ಯಾಕೆ ಬೀಗ್ರೆ ನನ್ನ ಮಗ ಹಸೆಮಣೆ ಮೇಲೆ ಕೂತ್ಕೊಂಡು ಎಷ್ಟೊತ್ತು ಅಂತ ಕಾಯೋದವನು, ನೀವೆಲ್ಲ ಬಂದಿದ್ದೀರಾ ಆದರೆ ನಿಮ್ಮ ಹುಡುಗಿ ಬಂದಿಲ್ಲ ಅಂದರೆ ಏನು ಅರ್ಥ? ಹಾಗೆ ಕೇಳಿದ ತಕ್ಷಣ ಅಲ್ಲಿರೋ ಶಾಸಕರು ಏನು ಹೇಳ್ತಿದ್ದಾರೆ ಗೌಡ್ರೆ, ಶಿವರಾಮೇಗೌಡ ಏನೂ ಸಹ ಮಾತಾಡೋದಿಲ್ಲ. ಅಷ್ಟರಲ್ಲಿ ಶಿವರಾಮೇಗೌಡನಿಗೆ ಗೋವಿಂದಂದು ಫೋನ್ ಬರುತ್ತೆ. ಗೋವಿಂದ ಅಂತ ಹೇಳಿ ಮಾತಾಡಿಕೊಂಡು ಮುಂದೆ ಹೋಗ್ತಾನೆ. ಅಷ್ಟರಲ್ಲಿ ಭದ್ರೇಗೌಡನು ಸಹ ಒಳಗಡೆ ಚೌಲ್ಟ್ರಿ ಒಳಗಡೆ ಬರ್ತಾನೆ. ಚಿತ್ರ ಏನಾಯಿತು ಅಂತ ಹೇಳಿ ಕೇಳಿದ್ದಕ್ಕೆ, ಕಣ್ಮಣಿ ಇನ್ನೂ ಬಂದಿಲ್ಲ ಚೌಲ್ಟ್ರಿಗೆ ಅಂತ ಹೇಳಿ ನಡೆದಿರೋ ವಿಷಯನೆಲ್ಲ ಭದ್ರನಿಗೆ ಚಿತ್ರ ಹೇಳ್ತಾಳೆ. ಇನ್ನು ಗೋವಿಂದ, ನಮ್ಮ ಕುಟುಂಬಕ್ಕೆ ದೊಡ್ಡ ಅವಮಾನ ಆಗೋಯ್ತು ಅಣ್ಣ, ಕಣ್ಮಣಿನ ರಾಕಿ ಜೊತೆ ವಿದ್ಯಾ ಮದುವೆ ಮಾಡಿಸ್ಬಿಡಿದಳಣ್ಣ ಅಂತ ಹೇಳಿಬಿಡ್ತಾನೆ. ಅಲ್ಲಿರೋರೆಲ್ಲನೂ ಸಹ ಏನಾಯಿತು ಅಂತ ಹೇಳಿ ಕೇಳಿದಾಗ, ನನ್ನ ಮಗಳು ಕಣ್ಮಣಿನ ಡ್ರೈವರ್ ಜೊತೆ ಮದುವೆ ಮಾಡಿಸ್ಬಿಡಿದಾಳೆ ಅಂತ ಯಾವ ಬಾಯಲ್ಲಿ ಹೇಳಿ ಅಂತ ಹೇಳಿ ಜೋರಾಗಿ ಭದ್ರೇಗೌಡ ಹೇಳ್ತಾನೆ. ಇನ್ನು ಆಟೋದಲ್ಲಿ ಇವ್ರು 3 ಜನನು ಬರ್ತಾ ಇದ್ದಾರೆ. ಡ್ರೈವರ್ ಹೇಳ್ತಾನೆ, ಅದಕ್ಕೆಮ್ಮ ನಾವೇನಾದರೂ ಅಲ್ಲಿಗೆ ಏನಾದರೂ ಬಂದರೆ ನನ್ನನ್ನು ಸಾಯಿಸೇ ಬಿಡ್ತಾರೆ ಅವರೆಲ್ಲರೂ ಅಂತ ಹೇಳಿ. ಅದಕ್ಕೆ ವಿದ್ಯೆ, ನೀವೇನು ಟೆನ್ಷನ್ ತೊಗೋಬೇಡಿ, ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೊತೀನಿ, ನೀವಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿ ವಿದ್ಯೆನೂ ಸಹ ಮಾತು ಕೊಡ್ತಾಳೆ. ಇನ್ನು ವಿದ್ಯೆನ ಈಶ್ವರಿ ಬೈತಾ ಇರ್ತಾಳೆ, ಇನ್ನು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ರೆ, ಒಳ್ಳೆ ಹೊಟ್ಟೆಯವರು ಹುಟ್ಟಿದ್ರೆ ಹಿಂಗೆಲ್ಲ ಮಾಡೋಳೆ, ಅವಳು ಮೋಸಗಾರರು ಮನೆಯಿಂದ ಬಂದಿರೋಳು, ಸರಿಯಾಗಿ ಮಾಡೋಳೆ, ನೀವೆಲ್ಲ ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ಅಂತ ಹೇಳಿ ಈಶ್ವರಿ ಬೈತಾಳೆ. ಆದರೆ ಅಜ್ಜಮ್ಮ, ಅವಳು ಹಿಂಗೆಲ್ಲ ಮಾಡಿರ್ತಾಳೆ ಅಂತ ನನಗೆ ನಂಬಕ್ಕೆ ಸಾಧ್ಯನೇ ಇಲ್ಲ, ಅವಳು ಹಿಂಗೆ ಮಾಡಿರಲ್ಲ ಶಿವರಾಮೇಗೌಡ ಅಂತ ಹೇಳಿ ಅಜ್ಜಮ್ಮ ಹೇಳಿದ್ರೆ, ತಾಳ್ಮೆ
ತನಕ ಶಿವರಾಮೇಗೌಡ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಅದಕ್ಕೆ ಇನ್ನೂ ಏನಮ್ಮ ತಾಳ್ಮೆ ತಂದ್ಕೊಳ್ಳೋದು, ಕಣ್ಣಾರೆ ನೋಡಿರೋರು, ತಾಳಿ ಕಟ್ಟಿಸಿರೋರು ಕಣ್ಣಾರೆ ನೋಡಿ ಹೇಳ್ಬಿಟ್ಟವರಲ್ಲ, ಇನ್ನೂ ಏನು ತಾಳ್ಮೆ ತಂದ್ಕೊಳ್ಳಿ ನಾನು ಅಂತ ಹೇಳಿ ಶಿವರಾಮೇಗೌಡ ಜೋರಾಗಿ ಮಾತಾಡ್ತಿದ್ದಾನೆ. ಮೋಹನನು ನನಗೆ ನಂಬಕ್ಕಾಗ್ತಾಯಿಲ್ಲ ಹಿಂಗೆಲ್ಲ ಮಾಡ್ತಾಳೆ ಅಂತ ಹೇಳಿ ಅಂತ ಮೋಹನನು ಸಹ ಹೇಳ್ತಾಳೆ. ಅವತ್ತೇ ನನ್ನ ಹತ್ರ ಹೇಳಿದ್ಲು, ಅವಳಿಗೆ ಮದುವೆ ಕಣ್ಮಣಿಗೆ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳಿದ್ದೀರಾ ಅಂತ ಹೇಳಿ ವಿದ್ಯಾ ಕೇಳಿದ್ದಕ್ಕೆ ಅವತ್ತೇ ಹೇಳಿದ್ದೆ, ನೀನು ಅವಳು ವಿಷಯಕ್ಕೆ ತಲೆ ಹಾಕಬೇಡ ಅಂತ ಹೇಳಿ ಎಚ್ಚರನೂ ಸಹ ಕೊಟ್ಟಿದ್ದೆ. ಆದರೆ ಹಿಂಗೆ ಮಾಡ್ಬಿಡ್ತಾಳೆ ಅಂತ ಗೊತ್ತಿರಲಿಲ್ಲ ಅಪ್ಪಯ್ಯ ಅಂತ ಹೇಳಿ ಭದ್ರೇಗೌಡ ಸಹ ಹೇಳ್ತಾನೆ. ಅವ್ರು 3 ಜನನು ಕತ್ತರಿಸಾಕ್ಬಿಟ್ಟು ನಾನು ಜೈಲಿಗೆ ಹೋಗ್ತೀನಿ ಅಂತ ಭದ್ರೇಗೌಡ ಹೇಳೋ ಅಷ್ಟರಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳಿ ವಿದ್ಯಾ ಎಂಟ್ರಿ ಕೊಡ್ತಾಳೆ. ಅವರಿಂದೆ ಅವರಿಬ್ಬರು ಸಹ ಕಣ್ಮಣಿ ಮತ್ತು ಡ್ರೈವರ್ ಸಹ ಎಂಟ್ರಿ ಕೊಡ್ತಾರೆ. ಅವ್ರು ಬಂದ ತಕ್ಷಣ ಮೋಹನ, ಏನೇ ನೀನು ಮಾಡ್ತಾ ಇದೆಯಾ, ನಿಮ್ಮ ಅಪ್ಪನ ಮಾನ ಹರಾಜಾಕ್ಬಿಟ್ಟಲ್ಲೇ ನೀನು ಕಣ್ಮಣಿ ಅಂತ ಹೇಳ್ತಾಳೆ. ಅದಾದಮೇಲೆ ವಿದ್ಯನಿಗೆ, ಏನು ವಿದ್ಯಾ ನೀನು ಹಿಂಗೆಲ್ಲ ಮಾಡಿ ಈ ಥರ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ, ನನ್ನ ಮರ್ಯಾದೆ ತೆಗಿತೀಯಾ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ವಿದ್ಯಾ, ಹಿಂಗೆ ಮಾಡ್ಬಿಟ್ಟಲ್ಲ ವಿದ್ಯಾ ಅಂತ ಹೇಳಿ ಮೋಹನ ಹೇಳ್ತಾಳೆ. ಇನ್ನು ವಿದ್ಯಾ ನಗ್ತಾನೆ ಇರ್ತಾಳೆ. ಅದಕ್ಕೆ ಮೋಹನ, ಎಲ್ಲರ ಮುಂದೆ ಹಿಂಗೆ ನಗ್ನಗ್ನ ನಿಂತಿದ್ಯೇನೆ ಮನೆಹಾಳಿ. ಅದಾದಮೇಲೆ ಭದ್ರ ಈ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಹೇಳಿದ್ರು, ಈ ವಿಷಯಕ್ಕೆ ತಲೆ ಹೆಂಗೆ ಮನ್ಸು ಬಂತು ನಿನಗೆ ಅಂತ ಹೇಳಿ ವಿದ್ಯಾಂಗೆ ಬೈತಾನೆ ಭದ್ರ. ಇಷ್ಟು ಜನ ಎಲ್ಲರೂ ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಅದಾದಮೇಲೆ ಕಣ್ಮಣಿ, ನೀವೆಲ್ಲ ತಿಳ್ಕೊಂಡಿರೋ ಹಂಗೆ ರಾಕಿಗೂ ನನಗೂ ಮದುವೆ ಆಗಿಲ್ಲ ಇನ್ನು ಅಂತ ಹೇಳಿ ಹೇಳ್ತಾಳೆ. ಎಲ್ಲರೂ ಸಹ ಅವ್ರ ಕತ್ನೆ ನೋಡ್ತಾರೆ, ತಾಳಿ ಇರೋದಿಲ್ಲ. ನಿಜನೇ ಹೇಳ್ತಿದ್ದೀನಿ ಅಣ್ಣ, ಸ್ವಲ್ಪ ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ನನಗೆ ಪ್ರೀತಿ ಮಾಡ್ತಾ ಇದ್ದಿದ್ದು ನಿಜ, ನಾನು ಇವ್ರನ್ನ ಪ್ರೀತಿ ಮಾಡ್ತಾ ಇದ್ದೆ. ಆದರೆ ಹೇಳೋ ಧೈರ್ಯ ಅಮ್ಮನ ಹತ್ರ, ನಿಮ್ಮ ಹತ್ರ ಆಗಲಿ ಯಾರ ಹತ್ರನೂ ಧೈರ್ಯ ಇರಲಿಲ್ಲ. ಆದರೆ ಅದಕ್ಕೆ ಹತ್ರ ಹೇಳಿದ್ದೆ, ಅದಕ್ಕೆ ಮದುವೆ ನಿಲ್ಸೋಕ್ಕೂ ಹೇಳಿದ್ದೆ ನಾನು, ಆದರೆ ಏನು ಮಾಡಲಿಲ್ಲ ಅವರು. ಅದಕ್ಕೋಸ್ಕರ ನಾವೇ ಓಡೋಗಿ ಮದುವೆ ಆಗೋ ಸಂದರ್ಭ ಬಂತು. ನೀವಾದರೂ ಒಂದ್ಸಲ ಆದರೂ ನನ್ನನ್ನು ಮದುವೆ ಆಗ್ತಿರೋ ಇಷ್ಟ ಇದೆಯಾ ಮದುವೆ ಆಗ್ತಿರೋದು ಅಂತ ಕೇಳಿದ್ರಾ? ಇಲ್ಲ, ನನಗೆ ಮದುವೆ ಹುಡುಗ ಇಷ್ಟ ಇಲ್ಲ ಮದುವೆ ಆಗೋದಕ್ಕೆ, ಅದಕ್ಕೆ ನಾನು ಅವಾಗ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಂಡೆ. ಆದ್ರೂ ಅವರು ದೊಡ್ಡವರಿಗೆ ತಿಳಿಸಿ ಮಾತಾಡಿ ಅಂತ ಹೇಳಿ ನಮಗೆ ಹೇಳ್ಬಿಟ್ರು. ಆದರೆ ಅದಕ್ಕೆ ನಾವು ಮದುವೆ ಆಗೋ ಜಾಗಕ್ಕೆ ಬಂದು ನಾವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ತಿಳಿಸಿ, ಇದರಿಂದ ಅಪ್ಪನ ಮರ್ಯಾದೆ ಹೋಗುತ್ತೆ ಅಂತ ನಮಗೆ ಅರ್ಥ ಮಾಡಿಸಿದ್ರು. ನಮಗೆ ಬುದ್ಧಿ ಹೇಳಿ ಅವ್ರು ಇಲ್ಲಿಗೆ ಕರ್ಕೊಬಂದರು. ನಾನು ಇಲ್ಲಿಗೆ ವಾಪಸ್ಸು ಬಂದಿದ್ದೀನಿ ಅಂತ ಹೇಳಿದ್ರೆ ಬದಲಾದ ನನ್ನ ನಿರ್ಧಾರ ಕಾರಣ ಅಲ್ಲಪ್ಪ, ಅದು ಅದಕ್ಕೇನೆ ಕಾರಣ. ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ವಿದ್ಯಾರ್ಥಿನೇ ಕಾರಣ. ನಿಮ್ಮೊಬ್ರು ಕಣ್ಣಲ್ಲೂ ಕಣ್ಣೀರು ಬರ್ಸೋದಕ್ಕೆ ಅವರು ಸಹಿಸೋದಿಲ್ಲ, ನಿಮ್ಮ ಮಟ್ಟಿ ಮರ್ಯಾದೆನ ಮಣ್ಪಾಲ್ ಮಾಡೋದಕ್ಕೆ ಅವರು ಬಿಡೋದಿಲ್ಲ ಅಂತ ಒಳ್ಳೆ ಮಾತುಗಳನ್ನೇ ವಿದ್ಯನ ಬಗ್ಗೆ ಹೇಳ್ತಾಳೆ ಕಣ್ಮಣಿ. ಅವರಷ್ಟು ಒಳ್ಳೆಯವರು ಅದಕ್ಕೆ ಅಂತ, ಅದಕ್ಕೆ ಈ ಒಳ್ಳೆಯವರು ಅಂತ ಇದರಿಂದ ನನಗೆ ತುಂಬಾ ಗೊತ್ತಾಯಿತು ಅಂತಲೂ ಸಹ ಹೇಳ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.